ಮ್ಯಾನ್ಮಾರ್ ಹಾಗೂ ಬ್ಯಾಂಕಾಕ್ನಲ್ಲಿ ಸಂಭವಿಸಿದಂಥ ಭೂಕಂಪದ ನಂತರ ಜಪಾನ್ ಸರ್ಕಾರ ಒಂದು ವರದಿಯನ್ನು ಭೂಗರ್ಭ ಶಾಸ್ತ್ರ ತಜ್ಞರಿಂದ ಕೇಳಿತ್ತು. ಇವತ್ತು ಜಪಾನ್ ಸರ್ಕಾರಕ್ಕೆ ಅಲ್ಲಿನ ಭೂಗರ್ಭ ತಜ್ಞರು ವರದಿಯೊಂದನ್ನು ಕೊಟ್ಟಿದ್ದಾರೆ. ಈ ವರದಿ ಏನಾದರೂ ನಿಜವಾಗಿ ಹೋಯಿತು ಅಂತೇಳಿ ಆದರೆ 3 ಲಕ್ಷ ಜನರ ಜೀವ ಆಪತ್ತಿನಲ್ಲಿದೆ. ಶುಕ್ರವಾರ ಸಂಭವಿಸಿದ ಭೀಕರ ಭೂಕಂಪ ಮ್ಯಾನ್ಮಾರ್, ಥೈಲ್ಯಾಂಡ್ನಲ್ಲಿ ನರಕ ತೋರಿಸಿದೆ. ಭೂದೇವಿ ಕೋಪಕ್ಕೆ ಮಾನವ ಸಂಕುಲ ವಿಲವಿಲ ಅಂತಿದೆ. ಮನೆ ಮಠ ಕಳೆದುಕೊಂಡು ಲಕ್ಷಾಂತರ ಮಂದಿ ಬೀದಿಗೆ ಬಿದ್ದಿದ್ದಾರೆ. ಕಟ್ಟಡಗಳು ಕುಸಿದು ಕ್ಷಣ ಕ್ಷಣಕ್ಕೂ ಸಾವು ನೋವಿನ ಸಂಖ್ಯೆ ಏರಿಕೆ ಆಗ್ತಿದ್ದು, ಜೀವ ಕಳಕೊಂಡವರ ಸಂಖ್ಯೆ 2056ಕ್ಕೆ ಏರಿಕೆ ಆಗಿದೆ. 4 ದಿನಗಳಿಂದ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದ್ದು, ಕೆದಕಿದಷ್ಟು ಶವಗಳು ಸಿಗ್ತಾನೇ ಇವೆ. ಈ ಮಧ್ಯೆ ಇವತ್ತು ಬ್ಯಾಂಕಾಕ್ನಲ್ಲಿ ಮತ್ತೊಮ್ಮೆ ಭೂಮಿ ಕಂಪಿಸಿದೆ. ಬೆಳಗ್ಗೆ 9:30 ಸುಮಾರಿಗೆ ಚೆಂಗ್ವಾಂಗ್ಟನ್ ಎಂಬಲ್ಲಿ ಪ್ರಬಲ ಭೂಕಂಪ ಆಗಿದೆ. ಆದರೆ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ರಸ್ತೆ ಬಿರುಕು, ಕುಸಿದು ಬಿದ್ದ ಬ್ರಿಡ್ಜ್, ನೆಲಸಮಗೊಂಡು ಕಟ್ಟಡಗಳ ಕೆಳಗೆ ಸಿಲುಕಿ 34,000 ಜನ ಗಾಯಗೊಂಡಿದ್ದಾರೆ. ಆಸ್ಪತ್ರೆಗಳಲ್ಲಿ ಎಲ್ಲಿ ನೋಡಿದ್ರೂ ಬೆಡ್ಗಳು ತುಂಬಿ ಹೋಗಿವೆ. ಗಾಯಾಳುಗಳ ರೋಧನೆ ನೋಡೋಕೆ ಆಗ್ತಿಲ್ಲ. ಇನ್ನು ಮ್ಯಾನ್ಮಾರ್ನಲ್ಲಿ 270ಕ್ಕೂ ಹೆಚ್ಚು ಜನ ನಾಪತ್ತೆ ಆಗಿದ್ದಾರೆ ಅಂತ ಸರ್ಕಾರ ಹೇಳಿದೆ. ಇನ್ನು ಥೈಲ್ಯಾಂಡ್ನಲ್ಲಿ 60 ಮಸೀದಿಗಳು ನೆಲಸಮಗೊಂಡಿದ್ದು, ರಂಜಾನ್ ಪ್ರಾರ್ಥನೆ ಸಲ್ಲಿಸುತ್ತಿದ್ದ 700 ಮಂದಿ ಜೀವ ಬಿಟ್ಟಿದ್ದಾರೆ. ಕಟ್ಟಡಗಳ ಅವಶೇಷಗಳಡಿ ಸಿಲುಕಿದವರ ರಕ್ಷಣೆಗೆ ರಕ್ಷಣಾ ಪಡೆಗಳಿಂದ ಕಾರ್ಯಾಚರಣೆ ನಡೆಯುತ್ತಿದ್ರೆ, ಘಟನಾ ಸ್ಥಳದಲ್ಲಿ ನಮ್ಮವರು ಬದುಕಿರಬಹುದು ಎಂಬ ಭರವಸೆಯೊಂದಿಗೆ ಕುಟುಂಬಸ್ಥರು ಕಾಯುತ್ತಿದ್ದಾರೆ. ಇನ್ನೊಂದು ಕಡೆ ಮ್ಯಾನ್ಮಾರ್ನಲ್ಲಿ 1 ವಾರ ಶೋಕಾಚರಣೆ ಘೋಷಿಸಲಾಗಿದೆ. 3 ಲಕ್ಷ ಜನರ ಸಾವಿನ ಸುನಾಮಿ ಅಪ್ಪಳಿಸುತ್ತಾ ಜಪಾನ್ನಲ್ಲಿ ಭೂಕಂಪದ ಜೊತೆ ಸುನಾಮಿ ಆತಂಕ. 2,000 ಜನ ಸತ್ತಿರುವ ಮ್ಯಾನ್ಮಾರ್ ಭೂಕಂಪದ ತೀವ್ರತೆಗೆ ವಿಶ್ವವೇ ನಡುಗಿ ಹೋಗಿದೆ. ಅಂಥದ್ರಲ್ಲಿ 3 ಲಕ್ಷ ಜನರನ್ನ ಬಲಿ ಪಡೆಯುವ ಭೂಕಂಪನ ಸಂಭವಿಸಿದ್ರೆ ಹೇಗಿರ್ಬೇಡ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹಾಲಿವುಡ್ ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ನಗರಗಳೇ ಬಿದ್ದು ಹೋಗುತ್ತೆ, ನೀರಲ್ಲಿ ಮುಳುಗಿ ಹೋಗುತ್ತಲ್ಲ, ಅದೇ ಥರ ಜಪಾನ್ನಲ್ಲಿ ಆಗುತ್ತೆ ಅನ್ನೋ ಆತಂಕಕಾರಿ ವರದಿಯನ್ನ ಜಪಾನ್ ಸರ್ಕಾರಕ್ಕೆ ಅಧಿಕಾರಿಗಳು ಕೊಟ್ಟಿದ್ದಾರೆ. ಪೆಸಿಫಿಕ್ ಸಾಗರದಲ್ಲಿ ಭೀಕರ ಭೂಕಂಪ ಆಗುವ ಆತಂಕವಿದೆ. ಜಪಾನ್ನ ನೈಋತ್ಯ ಪೆಸಿಫಿಕ್ ಕರಾವಳಿಗೆ ಇದು ಆತಂಕ ಸೃಷ್ಟಿಸಲಿದೆ. ಸಮುದ್ರದಲ್ಲೂ 9 ತೀವ್ರತೆಯ ಕಂಪನದ ಆತಂಕ ಹೆಚ್ಚಾಗುತ್ತಿದೆ. 2011ರ ಭೂಕಂಪನ ಬಳಿಕ ಸೃಷ್ಟಿಯಾದ ರಣಭೀಕರ ಸುನಾಮಿ ಸೃಷ್ಟಿಯಾಗಬಹುದು. ಯಾವಾಗ ಬೇಕಿದ್ರೂ ಈ ಕಂಪನ ಆಗಬಹುದು. ಹಾಗೇನಾದ್ರೂ ಭೂಕಂಪನವಾದ್ರೆ ವಿನಾಶಕಾರಿ ಸುನಾಮಿ ಸೃಷ್ಟಿಯಾಗುತ್ತೆ. 100 ಕಟ್ಟಡಗಳು ಕುಸಿಯುವ ಆತಂಕವಿದೆ. ಅಂದಾಜು 3 ಲಕ್ಷ ಜನರನ್ನ ಬಲಿ ಪಡೆಯಬಹುದು. ಹೀಗಾಗಿ 12 ಲಕ್ಷ ಜನರನ್ನ ಸ್ಥಳಾಂತರಿಸಬೇಕು ಅಂತ ವರದಿಯಲ್ಲಿ ಉಲ್ಲೇಖಿಸಿದ್ದು, ಆ ವರದಿಯನ್ನ ಜಪಾನ್ ಸರ್ಕಾರಕ್ಕಿಂದು ತಜ್ಞರಿಂದ ಸಲ್ಲಿಸಲಾಗಿದೆ. ಒಂದು ಕಡೆ ಮ್ಯಾನ್ಮಾರ್, ಬ್ಯಾಂಕಾಕ್ನ ಭೂಭಾಗವೇ ಬಿರುಕು ಬಿಟ್ಟಿದೆ. ಅಲ್ಲೊಮ್ಮೆ ಇಲ್ಲೊಮ್ಮೆ ಮತ್ತೆ ಭೂಮಿ ಕಂಪಿಸ್ತಾ ಇದ್ದು, ಏನಾಗುತ್ತೋ ಗೊತ್ತಿಲ್ಲ. ಈ ಮಧ್ಯೆ ಜಪಾನ್ನಲ್ಲಿ ಸುನಾಮಿ ಸೃಷ್ಟಿಯ ಆತಂಕ. ಒಟ್ನಲ್ಲಿ ಪ್ರಕೃತಿ ಮುನಿಸಿಕೊಂಡ್ರೆ ಎಲ್ಲವೂ ನಗಣ್ಯ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.